ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ಪತ್ನಿ ಪರಪುರುಷನ ಜೊತೆಗೆ ಒಂದಾಗಿರೋದನ್ನು ಗಮನಿಸಿದಂತಹ ಕುರುಡನಾದಂತಹ ಯದುಭದ್ರ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದರಿಂದಾಗಿ ಚಂದ್ರಿಕೆಗೆ ಸೆರೆವಾಸನೂ ಆಗುತ್ತೆ. 2 ವರ್ಷದ ನಂತರ ಬಿಡುಗಡೆನೂ ಆಗುತ್ತೆ. ಆ ನಂತರ ಅವಳು ಅಲ್ಲಿರೋದೇ ಬೇಡ ಅಂತ ಹೇಳಿಬಿಟ್ಟು ಮಥುರೆಗೆ ಬರ್ತಾಳೆ. ಅಲ್ಲಿ ಮಂದಿರದಲ್ಲಿ ಕೊಟ್ಟಂತಹ ಪ್ರಸಾದವನ್ನು ತಿಂದ್ಕೊಂಡು ಅಲ್ಲೇ ಇದ್ದ ಭಜನಾ ಮಂದಿರದಲ್ಲಿ ಉಳ್ಕೊಂಡಿರ್ತಾಳೆ. ಹೀಗೆ ಇರಬೇಕಾದ್ರೆ ಒಂದು ದಿವಸ ಜಯ ಸಿಂಹ ಸಾಮಂತರು ಆಕೆಗೆ ಹೇಳಿ ಕಳಿಸ್ಬಿಟ್ಟು ನೀವು ಬೇರೆ ಮನೆಯಲ್ಲಿರ್ರಿ, ಸಂಗೀತ ಸಾಧನೆ ಮಾಡಿ, ದೇವಸ್ಥಾನದಲ್ಲಿ ಬೇಕಾದರೂ ಹಾಡಿ, ಮನೆಯಲ್ಲಿ ಯಾರು ಬೇಕಾದರೂ ಹೇಳೋದಕ್ಕೆ ಅಥವಾ ಹೇಳಿಸ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದರೆ ಅವ್ರ ಮುಂದೆ ಹಾಡಿ, ಇಲ್ಲದೇ ಇದ್ದರೆ ಬೇಡಿ ಅಂತ ಹೇಳಿಬಿಟ್ಟು ಒಂದು ಅವಕಾಶವನ್ನು ಒದಗಿಸ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದುವರಿಸೋಣ. ಈ ಸಜ್ಜನಿಕೆ ಔದಾರ್ಯಗಳು ನನಗೆ ಮೆಚ್ಚುಗೆ ಆದವು. ಆದರೆ ನಾನು ತಕ್ಷಣ ಒಪ್ಪಲಿಲ್ಲ. ಏಕೆಂದರೆ ರಸಿಕ ಶ್ರೀಮಂತರು ಮಾತಾಡೋದು ಹೀಗೇನೆ ಅಂತ ನನಗೆ ಗೊತ್ತಿತ್ತು. ನಿಮ್ಮ ಔದಾರ್ಯ ದೊಡ್ಡದು, ಆದರೆ ಮಂದಿರದ ಅನ್ನ, ಧರ್ಮಶಾಲೆಯ ನೆರಳುಗಳು ನನಗೆ ಹಿತವಾಗಿರುತ್ತೆ ಅಂದೆ. ಆಗ ಅವ್ರು ಹೇಳಿದ್ರು, ಹಂಗಿನ ಭಾವನೆ ಇಟ್ಕೋಬೇಡಿ, ಸಾಲ್ವಪುರದ ಶ್ರೀಮಂತರ ಹಾಗಲ್ಲ ನಾವು ಅಂದರು. 1 ವಾರ ಆಲೋಚನೆ ಮಾಡಿ ಅನಂತರ ಒಪ್ಕೊಂಡೆ. ಗುಡಿಯ ಪೌಳಿಯ ಭಕ್ತಿಗೀತೆಗಿಂತ ಹೆಚ್ಚಿನ ಸಂಗೀತವನ್ನು ಹಾಡ್ಕೋಬೇಕು ಅಂತ ನನ್ನ ಮನಸ್ಸೇನೆ ಬಯಸತೊಡಗಿತ್ತು. ಆಗ ನಾನು ಕೇಳಿದೆ, ಜಯಸಿಂಹರು ಅನಂತರ ಎಂದು ರಸಿಕ ಸ್ನೇಹಕ್ಕೆ ಒತ್ತಾಯಿಸಲಿಲ್ವೇ ಅಂತ. ಆಗ ಚಂದ್ರಿಕೆ ಹೇಳಿದ್ಲು, 6 ತಿಂಗಳಿನ ನಂತರ ಹಲವಾರು ಬಾರಿ ಮನೆಗೆ ಬಂದು ಗಾಯನ ಕೇಳಿ ಹಾರ್ದಿಕ ಭಾವ ಬೆಳೆದ ನಂತರ ಒಮ್ಮೊಮ್ಮೆ ಸೂಕ್ಷ್ಮವಾಗಿ ಸೂಚನೆ ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು. ನನ್ನ ಸೌಂದರ್ಯವನ್ನು ಹೊಗಳತೊಡಗಿದ್ರು. ಬೇರ್ಯಾರು ಇಲ್ದಿದ್ದಾಗ ಮಾತ್ರ ಅದು ಮಾಡ್ತಾ ಇದ್ದಿದ್ದು. ಒಂದು ಸಲ ಮಾತ್ರ ಸ್ಪಷ್ಟವಾಗಿ ನನ್ನ ಜೀವನದಲ್ಲಿ ಈ ಅಂಶ ಸತ್ತು ಹೋಗಿದೆ, ನಾನೇ ಸಾಯಿಸಿದ್ದೀನಿ, ಎಷ್ಟು ಬೇಕಾದರೂ ಕೇಳಿ ಹಾಡ್ತೀನಿ ಅಂತ ಹೇಳಿಬಿಟ್ಟೆ. ಆವತ್ತಿನಿಂದ ಆ ಅರ್ಥದ ಮಾತುಗಳನ್ನು ಆಡಲಿಲ್ಲ. ಮೆಚ್ಚುಗೆ ನೋಟವನ್ನು ಕೂಡ ಬೀರಲಿಲ್ಲ. ಆದರೆ ಸಂಗೀತ ಕೇಳೋಕ್ಕೆ ಬರೋದನ್ನು ನಿಲ್ಲಿಸಲಿಲ್ಲ. ನಿಜವಾಗ್ಲೂ ಆತ ಸಂಭಾವಿತ ಅಂತ ಅಂದ್ಲು. ಅಷ್ಟೊತ್ತಿಗೆ ನೀರು ಕುದೀತಾ ಇತ್ತು. ಚಾರುಮತಿ ತಣ್ಣೀರು ಬೆರೆಸಿ ಹದ ಮಾಡಿ ತುಂಬಿ ಹಾಕಿದ್ಲು. ಅವಳು ಅಣಿ ಮಾಡಿಟ್ಟ ಊಟವನ್ನು ಚಂದ್ರಿಕೆ ಬಡಿಸಿದ್ಲು. ತಾನು ಮಾತ್ರ ಲಘು ಆಹಾರವನ್ನು ಸೇವಿಸಿದ್ಲು. ಆ ನಂತರ ನನಗೆ ವಿಶ್ರಾಂತಿ ಪಡೆಯೋಕ್ಕೆ ಹೇಳಿ ತಾನು ಧ್ಯಾನ ಮಾಡೋಕ್ಕೆ ತನ್ನ ಕೋಣೆಗೆ ಹೋದ್ಲು. ನನಗೆ ನಿದ್ದೆ ಬರಲಿಲ್ಲ. ಅವಳಿಗಾಗಿರೋ ಅನ್ಯಾಯ ಒಂದು ಕಡೆ, ಅವಳ ಶಕ್ತಿ ಇನ್ನೊಂದು ಕಡೆ ನನ್ನ ಮನಸ್ಸನ್ನು ತುಂಬಿಕೊಂಡ್ವು. ನನಗೆ ಇದು ಸ್ವಲ್ಪನೂ ಗೊತ್ತಿರಲಿಲ್ಲ. ಮಥುರೆಯಲ್ಲಿ ಉಳಿದವ್ರಿಗೂ ಇದೆಲ್ಲ ಗೊತ್ತಿಲ್ಲ ಅಂತ ಕಾಣುತ್ತೆ. ಗೊತ್ತಿದ್ರೆ ಅಷ್ಟು ದಿನದಲ್ಲಿ 1 ಸಲವಾದರೂ ನನ್ನ ಕಿವಿಗೆ ಬೀಳದೆ ಇರ್ತಿರ್ಲಿಲ್ಲ. ಜಯಸಿಂಹರು ಕೂಡ ಯಾರಿಗೂ ಹೇಳೋರಲ್ಲ ಅಂತೆಲ್ಲ ಅನ್ನಿಸ್ತು. ಸಂಜೆ ಹೊತ್ತಿಗೆ ಅವಳು ನನ್ನ ಕೋಣೆಗೆ ಬಂದ್ಲು. ಗೋಡೆಗೆ ಒರಕೊಂಡು ಕೂತ್ಲು. ಈಗ ಅವಳಲ್ಲಿ ಬಳಲಿಕೆನೂ ಹೋಗಿತ್ತು, ಮುಖ ಉಲ್ಲಾಸಿತವಾಗಿತ್ತು. ನಾಳೆಯಿಂದ ನಾಟಕಕ್ಕೆ ಹೋಗ್ತೀನಿ ಅಂತ ಅಂದ್ಲು. ಆಗ ನಾನು ಕೇಳಿದೆ, ನೀನು ಧ್ಯಾನ ಆರಂಭಿಸಿದ್ದು ಹೇಗೆ ಅಂತ. ಅವಳು ಹೇಳಿದ್ಲು, ನಿತ್ಯ ಬೆಳಗ್ಗೆದ್ದು ನದಿಯ ಸ್ನಾನಕ್ಕೆ ಹೋಗ್ತಾ ಇದ್ದೆ. ಯಮುನೆ ತನ್ನ ಪ್ರವಾಹವನ್ನು ಸ್ಥಗಿತಗೊಳಿಸಿ ತಂದೆ ಮಗುವಿಗೆ ಅಂದರೆ ಕೃಷ್ಣ ಮತ್ತು ವಸುದೇವರಿಗೆ ದಾರಿ ಬಿಟ್ಟ ಜಾಗದಲ್ಲಿ ಧ್ಯಾನ ಮಾಡಕ್ಕೆ ಹೋಗ್ತಾ ಇದ್ದೆ. ನಾನಾ ದೇಶಗಳಿಂದ ಭಕ್ತರು, ಸಾಧು ಸಂತರು ಬರುವಂತಹ ಸ್ಥಳ ಅದು. ನನಗೆ ಎಲ್ಲ ಸಾಧು ಸಂತರ ಮೇಲೂ ಭಕ್ತಿ ಏನಿಲ್ಲ. ಒಂದಿನ ಏನಾಯಿತು ಅಂದರೆ, ಒಬ್ಬ ಸಾಧು, ನೋಡಿದ್ರೆ ಯೋಗಿ ಅಂತ ತಟ್ಟನೆ ಹೇಳ್ಬಹುದಾದಂಥವ್ರು, ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಿದ್ದ ನನ್ನನ್ನು ನಿಲ್ಲಿಸಿದ್ರು. ಬರೀ ಸಂಗೀತದಿಂದ ಏನು ಕಳೆಯೋದಿಲ್ಲ, ಏನು ತೊಳೆಯೋದಿಲ್ಲ, ಧ್ಯಾನ ಮಾಡು, ಧ್ಯಾನದಿಂದ ನಿನ್ನ ಸಂಗೀತಕ್ಕೂ ಬೆಳಕು ಲಭಿಸುತ್ತೆ ಅಂತ ಅಂದರು. ಆಗಲೂ ನಾನು ಎಷ್ಟೋ ದಿನ ದೇವಸ್ಥಾನದಲ್ಲಿ ಹಾಡ್ತಾ ಇದ್ದೆ. ಆತ ನೋಡಿರಬಹುದು, ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಆದರೆ ಕತ್ತೆತ್ತಿ ಅವರ ಮುಖವನ್ನು ನೋಡಿದಾಗ ಅವರ ಕಣ್ಣುಗಳಿಂದ ಹೊರಟ ಒಂದು ಪ್ರಕಾಶ ನನ್ನ ಕಣ್ಣುಗಳನ್ನು ಹಾಯ್ದು ಮನೋಬುದ್ಧಿಗಳನ್ನು ಇನ್ನೂ ಆಳವನ್ನು ಪ್ರವೇಶಿಸಿದ ಹಾಗಾಯಿತು. ಒಂದೇ ಕ್ಷಣದಲ್ಲಿ ಎಷ್ಟು ಪರಿವರ್ತನೆ! ನನಗೆ ಧ್ಯಾನ ಹೇಳ್ಕೊಡೋರು ಯಾರು ಅಂತ ನಾನಂದೆ. ನಾನು ನಿನ್ನಂಥವ್ರಿಗೆ ಹೇಳ್ಕೊಡೋದು ಸುಲಭ, ಈಗ ಮಂದಿರಕ್ಕೆ ಹೋಗು ಅಂತ ಅವರಂದರು. ನಾನು ಮೆಟ್ಟಿಲುಗಳನ್ನು ಹತ್ತತೊಡಗಿದೆ. ಧ್ಯಾನದ ವಿಷಯದಲ್ಲಿ ನನಗೆ ಯಾವುದೇ ತಿಳುವಳಿಕೆ ಇಲ್ಲದಿರಲಿಲ್ಲ. ಆ ಸಂಜೆ ವೇಳೆಗೆ ಹೌದು, ನಾನು ಅದನ್ನು ಅವಲಂಬಿಸಬೇಕು, ಪ್ರತಿದಿನ ಕೆಲವು ಹೊತ್ತು ಸಾಧಿಸಬೇಕು ಅಂತ ನಿಶ್ಚಯ ಮಾಡಿಕೊಂಡೆ. ಆದರೆ ನನಗೆ ಹೇಳ್ಕೊಡೋರು ಯಾರು? ಆತನೇ ಸಿಕ್ಕಿ ಹೇಳ್ಕೊಡ್ತಾರಾ ಅಂತ ಮರುದಿನ
ನದಿ ತೀರದಲ್ಲೆಲ್ಲ ಕಡೆನೂ ಹುಡುಕ್ದೆ. ಕಣ್ಣಿಗೆಲ್ಲೂ ಬೀಳಲಿಲ್ಲ ಆತ. ನನಗೆ ಬೇಕಾದದ್ದನ್ನು ಗುರುತಿಸಿ ಹೇಳಿದ್ರು. ಆದರೆ ಅದನ್ನ ತಾವೇ ಕೊಡ್ತೀವಿ ಅನ್ನೋ ಅರ್ಥ ಸಲ್ಲದು ಅಂತ ಸಮಾಧಾನ ಮಾಡಿಕೊಂಡ್ರು ಕೂಡ ನನ್ನ ಮನಸ್ಸು ಅವರನ್ನು ಕುರಿತೇ ಯೋಚಿಸ್ತಾ ಇತ್ತು. ಅವರೇನೆ ಬೇಕು ಅನ್ನೋ ಹಂಬಲಿಸ್ತಾ ಇತ್ತು. ಹಂಬಲ ಎಷ್ಟು ತೀವ್ರ ಆಯಿತು ಅಂದರೆ, ಊಟ ತಿಂಡಿ ಸಂಗೀತ ಎಲ್ಲವನ್ನು ಬಿಟ್ಟು ಅವರನ್ನು ಹುಡುಕೊಂಡು ನದಿ ತೀರದ ದೇವಾಲಯದ ಪೌಳಿಗಳು, ಸಾಧು ಸಂತರು ಉಳಿಯುವಂತಹ ಊರ ಹೊರಗಿನ ತೋಪುಗಳು ಎಲ್ಲ ಕಡೆನೂ ಅವ್ರನ್ನ ಹುಡುಕೊಂಡು ಅಲ್ಲದೆ ನಾನೊಬ್ಬಳೆ ಧ್ಯಾನ ಮಾಡೋಕ್ಕೂ ಪ್ರಯತ್ನ ಮಾಡಿದೆ. ಕಾಯಿಲೆನೂ ಮಲಗಿಬಿಟ್ಟೆ. ಒಂದಿನ ಅವರೇ ನನ್ನ ಮನೆಗೆ ನನ್ನನ್ನು ಹುಡುಕೊಂಡು ಬಂದರು. ನೀನೀಗ ಪಕ್ವವಾಗಿದ್ದೀಯಾ, ಇವತ್ತಿನಿಂದ ಅಭ್ಯಾಸ ಮಾಡಿಸ್ತೀನಿ, 1 ತಿಂಗಳು ಈ ಊರಲ್ಲಿ ಇದ್ದು ಪ್ರತಿದಿನ ಮನೆಗೆ ಬಂದು ಹೇಳ್ಕೊಡ್ತೀನಿ ಅಂತ ಹೇಳಿ ಹೋದರು. 1 ತಿಂಗಳ ನಂತರ ಹೊರಟು ಹೋದರು. ಆ ನಂತರ ನನಗೆ ಯಾವುದೇ ಅಡಚಣೆ ಬಂದರೂ ಕೂಡ ಅಂತರ್ಬೋಧಿಯ ಮುಖಾಂತರ ಪರಿಹರಿಸ್ತಾರೆ. ಭೌತ ಶರೀರದಲ್ಲಿ ದರ್ಶನ ಕೊಟ್ಟಿಲ್ಲ, ಆದರೆ ನಾನು ಬೇಕಾದಾಗ ನಾನು ಅವರನ್ನು ಸಂಪರ್ಕಿಸಬಲ್ಲೆ. ಆದರೆ ಪದೇ ಪದೇ ವಿನಾಕಾರಣ ಅವರ ಮನಸ್ಸಿನ ಬಾಗಿಲನ್ನು ನಾನು ತಟ್ಟೋದಿಲ್ಲ. ಧ್ಯಾನವೊಂದನ್ನೇ ಪರಮ ಗುರಿಯಾಗಿಟ್ಟುಕೊಳ್ಳೋ ಮನೋಧರ್ಮ ನನ್ನದಲ್ಲ ಅಂತ ಚಂದ್ರಿಕಾ ಹೇಳಿದ್ಲು. ಧ್ಯಾನದಲ್ಲಿ ನಿನ್ನ ಮಟ್ಟ ಕಾಪಾಡಿಕೊಳ್ಬೇಕಾದ್ರೂ ಯಮ ನಿಯಮಾದಿಗಳನ್ನು ಪಾಲಿಸಬೇಕು ಅಂತ ನನಗೆ ಗೊತ್ತು. ಅಂತಹ ಯೋಗ ಪ್ರತಿಪಾದಕ ನೈತಿಕ ನಿಷ್ಠೆ ಇರೋ ನೀನು ನನ್ನನ್ನು ಮೇಲೆತ್ತಲಿಕ್ಕೆ ಅಂದ್ಬಿಟ್ಟು ಯೋನಿ ಪೂಜೆಗೆ ಒಪ್ಕೊಂಡೆ. ಆನಂತರ ಧ್ಯಾನ ಸಾಧಿಸೋದು ನಿಂಗೆ ಕಷ್ಟ ಆಗಲಿಲ್ವಾ? ನೀನು ಸಂಪೂರ್ಣ ನಿರ್ಲಿಪ್ತಲಾಗಿದ್ಯಾ ಅಂತ ನಾನು ಕೇಳಿದೆ. ಸಂಪೂರ್ಣ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಅದು ತುಸು ಊನ ಆಯಿತು. ಕೊನೆಗೆ ತೊರೆಗೆ ಹೋಗಿ ಸ್ನಾನ ಮಾಡಿದ್ನಲ್ಲ, ಅದು ಅಸಹ್ಯವನ್ನು ಕಳ್ಕೊಳ್ಳೋಕ್ಕೆ ಮಾಡಿದ್ದು. ಸಂಪೂರ್ಣ ನಿರ್ಲಿಪ್ತಿ ಸಾಧಿಸಿದ್ರೆ ಅಸಹ್ಯ ಯಾಕೆ ಹುಟ್ಟುತ್ತಾ ಇತ್ತು? ಮರುದಿನ ಧ್ಯಾನ ತೊಡಗೋಕ್ಕೆ ಕಷ್ಟಪಡಬೇಕಾಯಿತು. ಅಂತರ್ಬೋಧೆಯಲ್ಲಿ ನನ್ನ ಗುರುವಾಣಿ ಇನ್ನು ಮೇಲೆ ಇಂತಹ ಪ್ರಯೋಗಕ್ಕೆ ಒಡ್ಕೋಬೇಡ, ನೀನಿನ್ನೂ ಆ ಮಟ್ಟ ಮುಟ್ಟಿಲ್ಲ ಅಂತ ಹೇಳ್ತು ಅಂತ ಅಂದ್ಲು. ನನಗೂ ಅವಳಿಗೂ ಇರೋ ವ್ಯತ್ಯಾಸ ಈಗ ನನಗೆ ಸ್ಪಷ್ಟ ಆಯಿತು. ಅವಳು ಸ್ವಭಾವತಃ ಸಾತ್ವಿಕಳು. ಇದು ನಿಷಿದ್ಧ ಅಂತ ಅಂತರ್ಬೋಧೆ ಹೇಳಿದ್ರೆ ಎಷ್ಟೇ ಕಷ್ಟವಾದರೂ ಬಿಟ್ಟು ಬಿಡ್ತಾಳೆ. ಆದ್ರಿಂದಲೇ ಆಕೆ ಯೋಗ ಮಾರ್ಗದಲ್ಲಿ ಸ್ಥಿತಳಾಗಿದ್ದಾಳೆ ಅಂತ ಅನ್ನಿಸ್ತು. ನಾನು ಕೇಳಿದೆ, ಚಂದ್ರ, ನೀನು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀಯಾ? ಈ ಪ್ರೀತಿ ನಿನ್ನ ಧ್ಯಾನಕ್ಕೆ ಅಡಚಣೆ ಆಗಲ್ವೇ ಅಂತ. ಆಕೆ ಹೇಳಿದ್ಲು, ಪ್ರೀತಿ ಅನ್ನೋದು ಆಧ್ಯಾತ್ಮಕ್ಕೆ ಯಾವತ್ತೂ ಅಡಚಣೆ ಆಗೋದಿಲ್ಲ. ನೀನು ಸ್ವಲ್ಪ ಪ್ರೀತಿಸೋದನ್ನ ಕಲಿ, ಅಡ್ಡದಾರಿಯಿಂದ ಹೊರಬರೋಕ್ಕಾದ್ರೂ ಸಹಾಯ ಆಗತ್ತೆ ಅಂತ ಹೇಳಿದ್ಲು. ಇವತ್ತೆಲ್ಲ ನನ್ನ ಕಥೆನೇ ಹೇಳ್ಬಿಟ್ಟಿದ್ದೀನಿ. ಆತ್ಮಕಥನದಲ್ಲಿ ಕಥನವು ನಾನು 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 ಅನ್ನೋ ಒಂದು ಹಂತದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಇನ್ನು ಸಾಕು, ದೀಪ ತರ್ತೀನಿ ಅಂತ ಹೇಳಿ ಎದ್ದು ಹೋದ್ಲು. ಅವಳ ಕೊನೆಯ ಮಾತು ನನ್ನನ್ನು ಚುಚ್ಚಿ ಅಪ್ರಸನ್ನಗೊಳಿಸ್ತು. ಆದರೆ ಆ ರಾತ್ರಿ ಕಳೆಯೋದ್ರಲ್ಲಿ ಅವಳು ಹೇಳಿದ ನಿಜ ಅನ್ನಿಸ್ತೊಡಗಿತು. ಅವಳು ನನಗಿಂತ ಎಷ್ಟೋ ಮೊದಲೇ ಧ್ಯಾನವನ್ನು ಅನುಷ್ಠಾನದಲ್ಲಿ ತಂದುಕೊಂಡಿದ್ದಾಳೆ ಅನ್ನೋದು ನನಗೆ ಗೊತ್ತಿತ್ತು. ಇಂದ್ರಿಯಾತ್ಮಕ ಸುಖಕ್ಕೆ ನಿರ್ಲಿಪ್ತಳಾಗಿದ್ದಾಳೆ ಅವಳು. ದೇಹ ಕಾಮವಂತೂ ಸಂಪೂರ್ಣ ಬಿಟ್ಟಿದ್ದಾಳೆ ಅನ್ನೋದು ಗೊತ್ತಿದ್ದು ಕೂಡ ನಾನು ಅವಳನ್ನೇ ಶಕ್ತಿಯಾಗಿಸಿಕೊಂಡು ಯೋನಿ ಪೂಜೆ ಮಾಡಬೇಕು ಅಂತ ಹಠ ಹಿಡಿದು ಬೇಡ್ಕೊಂಡೆ. ಅದರಿಂದ ಅವಳ ಧ್ಯಾನದ ಮೇಲೆ ಯಾವ ಪರಿಣಾಮ ಆಗತ್ತೆ, ಅವಳ ಭಾವನೆ ಎಷ್ಟು ನುಯ್ಯುತ್ತೆ ಅಂತ ಸ್ವಲ್ಪನೂ ಯೋಚಿಸ್ಲಿಲ್ವಲ್ಲ. ಆಕೆ ನನ್ನ ಹಿತವನ್ನು ಬಯಸಿದ್ಲು, ಅದಕ್ಕೆ ಒಪ್ಕೊಂಡ್ಲು ಅನ್ನೋ ಒಂದು ಸ್ಪಷ್ಟನೆ ಆದಮೇಲೆ ನನ್ನ ಮೇಲೆ ನನಗೆ ಹೇಸಿಗೆ ಆಗ್ತಾ ಹೋಯಿತು. ತಂತ್ರ ಕೊನೆಗೆ ಸಾಧಿಸೋದು ಏನನ್ನ? ಪ್ರೀತಿಯನ್ನೇ ಹಾಳು ಮಾಡಿಬಿಡೋ ಸ್ವಾರ್ಥ ಸಾಧನೆ ಅಲ್ವಾ ಅದು ಅನ್ನಿಸ್ತು. ಮರುದಿನ ಬೆಳಗ್ಗೆ ತೈಲ ಪಾತ್ರೆಯನ್ನು ಹಿಡ್ಕೊಂಡವಳು ಬಂದಾಗ ಅವಳ ಹತ್ರ ಆರೈಕೆ ಮಾಡಿಸ್ಕೊಳ್ಳೋಕೆ ನಂಗೆ ನಿಜವಾಗ್ಲೂ ನಾಚಿಕೆ ಆಯಿತು. ಇಷ್ಟು ದಿನ ಈ ಶರೀರಕ್ಕೆ ಆರೈಕೆ ಆಗಿದೆ ಅಲ್ವಾ, ಇನ್ನು ಸಾಕು ಅಂತ ನಾನಂದೆ. ಅವಳಂದ್ಲು, ಅಮಾವಾಸ್ಯೆ ಬರೋಕ್ಕೆ ಇನ್ನೂ 15 ದಿನ ಇದೆ, ಹಾಗಂದ್ರೆ ಮಾತಿಗೆ ತಪ್ಪಿದ ಹಾಗಾಗತ್ತಲ್ವಾ ಅಂತ ಹೇಳಿಬಿಟ್ಟು ತನ್ನ ಬಲ ಅಂಗೈಗೆ ತೈಲವನ್ನು ಹಾಕ್ಕೊಂಡ್ಳು. ಅವಳೇನು ಹೇಳಲಿಲ್ಲ, ಆದರೆ ನನಗೇನೆ ಈ ತಾಂತ್ರಿಕ ಮಾರ್ಗವನ್ನು ಬಿಟ್ಟು ಬಿಡಬೇಕು ಅಂತ ಅನ್ನಿಸ್ತು. ಇದರಿಂದ ಗಳಿಸಿರೋದು ಏನು? ಊರಲ್ಲಿ ನನ್ನ ಹೆಂಡತಿ ಆಗಿದ್ದವಳು ಈಗ ನನ್ನ ಹೆಂಡತಿ ಆಗಿಲ್ಲದೆ ಇರೋಂತಹ ಶಾಲಿನಿ ಮತ್ತು ಅಮರುಕರ ಕಾಮ ಮತ್ತು ಕೃತ್ರಿಮಗಳನ್ನು ಒಳಹೊಕ್ಕು ಅರ್ತಿದ್ದೀನಿ. ಇದು ಯಾವ ಪುರುಷಾರ್ಥಕ್ಕೆ ಅನ್ಸೋಕ್ಕೆ ಶುರು ಆಯಿತು. ಚಂದ್ರಿಕೆ ಮತ್ತೆ ನನ್ನ ತಂತ್ರ ಮಾರ್ಗದ ಬಗ್ಗೆ ಮಾತಾಡಲಿಲ್ಲ. ನಾನು ಕೂಡ ಯೋಗ ಮಾರ್ಗದ ಕುರಿತು ಮಾತನ್ನು ಎತ್ತಲಿಲ್ಲ. ಇದೆಲ್ಲ ಆಗಿ 4ನೇ ದಿನ ಬೆಳಗ್ಗೆ ನನಗೆ ಎಣ್ಣೆ ತಿಕ್ಕುವಾಗ ಅವಳು ಹೇಳಿದ್ಲು, ನೋಡು, ಎಷ್ಟೇ ಬಿಸಿ ನೀರು ಹಾಕಿದ್ರು
ನೀ ಎಣ್ಣೆ ಹಚ್ಚಿದ್ರು ಕೂಡ ನಿನ್ನ ಕೂದಲಿನ ಪೊದೆಗೆ ಮೆತ್ತಿ ಮೇಣ ಆಗಿರೋ ಎಣ್ಣೆ ಹೋಗ್ತಾ ಇಲ್ಲ, ದುರ್ವಾಸನೆ ಬರ್ತಾ ಇದೆ, ಏನು ಮಾಡೋದು ಅಂದ್ಲು. ನನಗೆ ಆಶ್ಚರ್ಯ ಆಯಿತು. ಏಕೆಂದರೆ ನಿನ್ನೆ ರಾತ್ರಿ ತಾನೇ ನಾನು ನಿಶ್ಚಯಿಸಿದ್ದೆ, ಅದನ್ನೇ ಅವಳು ಬೇರೆ ರೀತಿ ಸೂಚಿಸ್ತಾ ಇದ್ಲು. ತಲೆಯನ್ನು ನುಣ್ಣಗೆ ಬೋಳಿಸಿ ಹೊಸ ಕೂದಲು ಬೆಳೆಸಬೇಕು ಅಂತ ನಾನು ನಿಶ್ಚಯ ಮಾಡಿಕೊಂಡಿದ್ದೆ. ಅದನ್ನೇ ಅವಳಿಗೆ ಹೇಳಿದೆ. ನೀನು ಮೈಗೆ ಎಣ್ಣೆ ತಿಕ್ಕದಿದ್ರೆ ನಾನು ನಾಪಿತನಲ್ಲಿಗೆ ಹೋಗ್ಬಿಟ್ಟು ವಿಸರ್ಜನೆ ಮಾಡಿಸ್ಕೊಂಡು ಬರ್ತೀನಿ ಅಂದೆ. ಆಗ ಆಕೆ ಹೇಳಿದ್ಲು, ದ್ವಾರಪಾಲಕನ ಸಂಗಡ ಹೇಳಿ ಕಳಿಸಿದ್ರೆ ಅವನು ಇಲ್ಲಿಗೆ ಬರ್ತಾನೆ, ಈಗಲೇ ಕರೆಸ್ಲಾ ಅಂದ್ಲು. ಆನಂತರ ಉಡ್ಲಿಕ್ಕೆ ನನಗೊಂದು ಬಿಳಿ ಧೋತ್ರ ಬೇಕು, ನಿಧಾನವಾಗಿ ಒಂದು ಕಂಚುಕವನ್ನು ಹೊಲಿಸ್ಕೋಬೇಕು ಅಂದೆ. ನನ್ನ ಮಾತನ್ನು ಕೇಳಿ ಅವಳ ಮುಖ ಅರಳ್ತಾ ಹೋಯಿತು. ಸಿಂಬಿ ಕೂದಲು ಹೋಯಿತು, ನೆತ್ತಿ ಹಗುರ ಆಯಿತು. ನನ್ನ ಮನಸ್ಸಿಗೂ ಬಿಡುಗಡೆ ಅಂತ ಅನ್ನಿಸ್ತು. ಎಲ್ಲರ ಹಾಗೆ ಉಡುಗೆ ತೊಟ್ಟ ಮೇಲೆ ಯಾವ ಸಂಕೋಚನೂ ಇಲ್ಲದೆ ಊರಿನ ಬೀದಿಗಳಲ್ಲಿ ತಿರುಗಾಡೋ ಹಾಗಾಯಿತು. ಬೋಳಿಸಿದ ತಲೆ ಜನಗಳ ಮಧ್ಯೆ ಧೋತ್ರ ಕಂಚುಗಳಿಗೆ ಹೊಂದದೆ ವಿಚಿತ್ರ ಅಂತ ಕಾಣಿಸಿದ್ರು ನಾನು ಅದನ್ನು ಉಪೇಕ್ಷೆ ಮಾಡಿದೆ. ಪೇಟೆ ಬೀದಿ, ಸಾರ್ಥದ ಮಾಳ, ನದಿ ತೀರ ಮೊದಲಾದ ಕಡೆ ತಿರುಗಾಡ್ತಿದ್ದೆ. 2-3 ತಿಂಗಳಲ್ಲಿ ಕೂದಲು ಚೆನ್ನಾಗಿ ಬೆಳೆದ ನಂತರ ಅದಕ್ಕೆ ಯಾವ ರೂಪ ಕೊಡೋದು ಅನ್ನೋ ಒಂದು ಆಲೋಚನೆಯೂ ಬರ್ತಿತ್ತು. ಲೌಕಿಕ ರಸಿಕನ ಹಾಗೆ ಉದ್ದ ಕೂದಲನ್ನು ಹಿಂದಕ್ಕೆ ಬಾಚಿ ಗಂಟು ಹಾಕೋದಾ ಅಥವಾ ಅನ್ನೋದ್ರಿಂದ ಮುಂದಕ್ಕೇನು ತಿಳಿತಾನೆ ಇರಲಿಲ್ಲ. ಹೀಗೆ 1 ವಾರ ಕಳೀತು. ಅಮಾವಾಸ್ಯೆಗೆ 6 ದಿವಸ ಇತ್ತು. ಚಂದ್ರಿಕೆ ಜೊತೆಗೆ ಇರಕ್ಕೆ ನಾನು ಒಪ್ಕೊಂಡಿದ್ದ ಅವಧಿ ಮುಗಿಯುತ್ತೆ. ಆ ನಂತರ ಏನು ಮಾಡೋದು? ಅವಳೇನು ಹೋಗು ಅನ್ನೋದಿಲ್ಲ. ಎಷ್ಟು ದಿನ ಇದ್ರೂ ಅವಳಿಗೆ ಸಂತೋಷನೇ. ನಾಟಕ ಮಂಡಳಿಯನ್ನು ಸೇರಿಬಿಡು, ಕೃಷ್ಣ, ರಾಮ ಮೊದಲಾದ ನಾಯಕ ಪಾತ್ರಗಳಿಗೆ ನಿನ್ನ ಸಮ ಬೇರೊಬ್ಬ ನಟ ಇಲ್ಲ ಅಂತ 1-2 ಸಲ ಸೂಚಿಸಿದ್ಲು. ಆದರೆ ನನಗೇನೆ ಮನಸ್ಸು ಹೋಗ್ತಾ ಇರಲಿಲ್ಲ. ಅಮಾವಾಸ್ಯೆ ಹತ್ತಿರ ಬರ್ತಾ ಬರ್ತಾ ನನ್ನ ಮನಸ್ಸಿಗೆ ಶೂನ್ಯ ಕವಿತಾ ಇತ್ತು. ನಾಟಕ ಮುಗಿಸಿ ಮಥುರೆಗೆ ಹಿಂತಿರುಗಿದಾಗ ಆವರಿಸ್ಕೊಂಡಿತ್ತಲ್ಲ, ಅದೇ ಥರ ಶೂನ್ಯ ಈಗ ಮನಸ್ಸಿನಲ್ಲಿತ್ತು. ಧ್ಯಾನದಲ್ಲಿ ಪ್ರಗತಿ ಹೊಂದಲಿಲ್ಲ, ತಂತ್ರ ದಡ ಕಾಣಿಸ್ಲಿಲ್ಲ. ಈಗ ಮತ್ತದೇ ಸ್ಥಿತಿ ಅಲ್ವಾ ಅನ್ನಿಸ್ತು. ಒಂದಿನ ಗಂಗೆ ತಟದಲ್ಲಿ ಕೂತ್ಕೊಂಡು ಸಾರ್ಥದ ನಾವೆಗಳನ್ನು ನಿರೂಪಿಸ್ತಿದ್ದಾಗ ಸಾರ್ಥದ ಜೊತೆ ಊರು ಬಿಟ್ಟು ನೆನಪು ಆಗ್ತಾ ಬಂತು. ಊರಲ್ಲೇ ಇದ್ದು ಗೃಹಸ್ಥ ಜೀವನವನ್ನು ಮುಂದುವರಿಸಿ ಮಕ್ಕಳು ಮರಿಗಳು ಅಂತ ತೊಡಗಿದ್ರೆ ಈ ಥರದ ಶೂನ್ಯಕ್ಕೆ ಆಸ್ಪದ ಇರ್ತಿರ್ಲಿಲ್ವೇನೋ ಅನ್ನಿಸ್ತು. ಆದರೆ ಅದು ಸುಳ್ಳು ಅಂತಲೂ ಅನ್ನಿಸ್ತು. ಏಕೆಂದರೆ ಶಾಲಿನಿ ಅಮರುಕರಾಜನಿಂದ ಆಕರ್ಷಿತಳಾಗಿದ್ಲು. ನಾನು ಊರಲ್ಲಿದ್ರೂ ಅವಳ ಸಂಪೂರ್ಣ ಮನಸ್ಸು ಆಗ್ತಾ ಇರಲಿಲ್ಲ ಅನ್ನೋ ಒಂದು ಅರಿವು ಆಯಿತು. ಸಂಸಾರ ಒಡೆಯೋದೇನೆ ನನ್ನ ಹಣೆ ಬರಹ ಆಗಿತ್ತಾ ಅನ್ನೋ ಒಂದು ಭಾವ ಮೂಡ್ತಾ ಬಂತು. ಅದು ಶೂನ್ಯವನ್ನು ಇನ್ನಷ್ಟು ಗಾಢವಾಗಿಸ್ತಾ ಇತ್ತು. ಈಗಲೂ ಗೃಹಸ್ಥನಾದರೆ ಅನ್ನೋ ಒಂದು ಪರಿಹಾರ ಕಾಣತೊಡಗಿತು. ಅದೊಂದೇ ದಾರಿ ಅಂತ ಅನ್ನಿಸ್ತು. ಆದರೆ ಚಂದ್ರಿಕೆನೇ ನನಗೆ ಹೆಂಡತಿ ಆಗಬೇಕು, 1-2 ಮಕ್ಕಳಾದರೂ ಹೆರಬೇಕು ಅಂತ ಹಿಂದೆನೇ ಸ್ಪಷ್ಟ ಆಯಿತು. ಅಷ್ಟು ಸಾಕು. ತಪಸ್ಸು ಬೇಡ, ಸ್ವರ್ಗ ಬೇಡ, ಇಡೀ ಗುರ್ಜರ, ಪ್ರತಿಹಾರ, ಪಾಲ, ರಾಷ್ಟ್ರಕೂಟ ಇವುಗಳನ್ನೆಲ್ಲವನ್ನು ಸೇರಿಸಿ ದಾನಪಾತ್ರೆಯಲ್ಲಿಟ್ಟು ಕೊಡ್ತೀನಿ ಅಂದ್ರೂ ನನಗೆ ಬೇಡ. ನಂಗೆ ಬೇಕಿರೋದು ಚಂದ್ರಿಕೆ ಮಾತ್ರ ಅನ್ನಿಸ್ತು. ಸ್ವಲ್ಪ ಹೊತ್ತು ಮಳೆಗಾಲದಲ್ಲಿ ಉಕ್ಕೋ ಗಂಗಾ ಪ್ರವಾಹದ ಹಾಗೆ ಮನಸ್ಸು ಹಿಗ್ಗಿ ಹರಿಯಿತು. ಆನಂತರ ಅವಳು ಒಪ್ತಾಳ ಅನ್ನೋ ಒಂದು ಸಂಶಯ ಹುಟ್ಟಿತು. ಯಾಕೆ ಒಪ್ಪೋದಿಲ್ಲ? ವೇದದ ಋಷಿಗಳೆಲ್ಲ ಸಂಸಾರಿಗಳಾಗಿ ಮಕ್ಕಳನ್ನು ಪಡೀತಲೇ ಬ್ರಹ್ಮಸ್ಥಿತಿಯಲ್ಲಿ ಇರಲಿಲ್ವಾ? ಸಂಸಾರ ಅನ್ನೋದು ಅವಳ ಧ್ಯಾನಕ್ಕೇನೂ ಅಡ್ಡಿ ಬರೋದಿಲ್ಲ ಅಂತ ಹೇಳಿ ಅವಳನ್ನು ಒಪ್ಪಿಸಬಹುದು ಅನ್ನೋ ಒಂದು ಆಶ್ವಾಸನೆ ನನ್ನ ಮನಸ್ಸಿನಲ್ಲಿ ಮೂಡಿತು. ನನ್ನ ವಾದಶಕ್ತಿಯ ವಿಶ್ವಾಸ ಪುಟಗೊಂಡಿತು. ಮನೆಗೆ ಹೋದ ನಂತರ ನನ್ನ ಅಂತರಾಳದ ಬಯಕೆ, ಚಿಂತನೆಗಳು ಎಲ್ಲವನ್ನೂ ಆಕೆಗೆ ಬಿಡಿಸಿ ಹೇಳಿದೆ. ಕೇಳುವಾಗ ಅವಳ ಕಣ್ಣುಗಳು ಕೂಡ ಕನಸಿನ ಸುಂದರ ಜಗತ್ತಿನಲ್ಲಿ ಇರೋ ಹಾಗೆ ನನಗೆ ಕಾಣ್ತಿದ್ವು. ಶಾಂತವಾಗಿ ಆಲಿಸ್ತಾ ಇದ್ಲು. ಪ್ರೋತ್ಸಾಹ ಸಿಕ್ಕಿದವನ ಹಾಗೆ ನಾನು ಹೆಚ್ಚು ಹೆಚ್ಚು ಓಗದಿಂದ ನನ್ನ ಬಯಕೆಯನ್ನು ಸುರಿಸಿ ಹರಿಸಿದೆ. ಎಲ್ಲವನ್ನೂ ಆಲಿಸಿದ ನಂತರ ಅವಳು ಶಾಂತವಾಗಿ ಹೇಳ್ತಾ ಇದ್ಲು. ಕೇಳ್ತಾ ಇದ್ದರೆ ನನಗೂ ಎಷ್ಟು ಸುಂದರ ಅನಿಸುತ್ತೆ. ನೀನು ನನ್ನ ಜೊತೆಯೇ ಇರು, ಪ್ರತಿದಿನ ನಿನ್ನ ಸೇವೆ ಮಾಡ್ತೀನಿ, ಅಭ್ಯಂಜನ ಮಾಡಿಸ್ತೀನಿ, ಕಾಲ ಬೆರಳುಗಳ ಸಂದುಗಳ ಕೊಳೆಯನ್ನು ಉಜ್ತೀನಿ. ದಾಂಪತ್ಯ ಅನ್ನೋ ಹೆಸರು ಯಾಕೆ ಬೇಕು? ಧರ್ಮೇಚ ಅರ್ಥೇಚ ಕಾಮೇಚ. ಆರಂಭದಲ್ಲಿ ಕಾಮ ಸಂಬಂಧವೇ ಇಲ್ಲದ್ದು ದಾಂಪತ್ಯ ಹೇಗಾಗುತ್ತೆ? ಇಂದ್ರಿಯ ಸುಖ ನನ್ನ ಜೀವನದಲ್ಲಿ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ನಾನು ಸುಗಂಧಿಗೆ ನಾಯಕಿಯ ಪಾತ್ರ ವಹಿಸಿ ಅವಳನ್ನು ನಿನಗೊಪ್ಪಿಸಿ ನಾನು ಮಂಡಲಿಯಿಂದ ಮಥುರೆಗೆ ಹೊರಟು ಹೋಗಿದ್ದು. ನೀನು ಈಗಲೂ ಒಬ್ಬಳನ್ನ ಮದುವೆ ಆಗು, ಮಕ್ಕಳನ್ನು ಪಡ್ಕೊ,
ನಾನು ಈಗಿರೋಷ್ಟು ಸ್ನೇಹದಿಂದಲೇ ಇರ್ತೀನಿ. ನಮ್ಮಿಬ್ಬರಲ್ಲಿ ಕಾಮ ಸಂಬಂಧ ಇಲ್ಲ ಅಂದರೆ ಅವಳಿಗೂ ಹೆಚ್ಚು ಮನಸ್ತಾಪ ಇರೋದಿಲ್ಲ. ಆದರೂ ಕೂಡ ಗಂಡನಾದವನು ಇನ್ನೊಬ್ಬರ ಜೊತೆ ಕಾಮರಹಿತ ಸ್ನೇಹ ಇಟ್ಕೊಂಡ್ರು ಯಾವ ಹೆಂಗಸು ಸಹಿಸೋದಿಲ್ಲ. ಹೆಂಡತಿ ಬೇರೊಬ್ಬ ಗಂಡಸಿನ ಜೊತೆಗೆ ಕಾಮರಹಿತ ಸ್ನೇಹದಿದ್ದ ಇದ್ದಾಳೆ ಅಂತಂದರೆ ಗಂಡಸು ಕೂಡ ಸಹಿಸೋದಿಲ್ಲ. ಅಂತಹ ಕ್ಲಿಷ್ಟ ಪರಿಸ್ಥಿತಿಗಳ್ಯಾವೂ ಬೇಡ. ನಾವಿಬ್ಬರು ಜೊತೆಯಲ್ಲಿ ಇದ್ಬಿಡೋಣ. ಹೇಗಿದ್ರು ನಾವು ಕಲಾವಿದರು, ಗೃಹಸ್ಥ ನಿಯಮಗಳಿಂದ ನಾವು ಮುಕ್ತರು ಅಂತ ಅಂದ್ಲು. ಆ ಬಗೆಗೆ ನಾನು ಆಲೋಚಿಸದೇನಿರಲಿಲ್ಲ. ಕಾಂಪಿಲ್ಯದಲ್ಲೇನೆ ಅವಳು ಇಂತಹ ಸಂಬಂಧವನ್ನು ಸೂಚಿಸಿದ್ಲು. ಪ್ರೀತಿ ಉಂಟು, ಸೇವೆ, ಉಪಚಾರ, ಅಂತಃಕರಣ ಮೊದಲಾದ ಹಲವು ರೀತಿಗಳಲ್ಲಿ ವ್ಯಕ್ತ ಆಗಬಹುದಾದಂತಹ ಆ ಪ್ರೀತಿ ದೇಹಗಳ ನಿಕಟತೆ ಮುಖಾಂತರ ತನ್ನ ಅಭಿವ್ಯಕ್ತಿಯನ್ನು ಕಂಡ್ಕೋಕೂಡ್ದು. ಈ ನಿಷೇಧ ಬಾಂಧವ್ಯದ ಮಾಧುರ್ಯ ಮಾರ್ಧವತೆಗಳನ್ನು ನಾಶ ಮಾಡುತ್ತೆ, ಕಾಠಿಣ್ಯವನ್ನು ಹುಟ್ಟಿಸುತ್ತಲ್ವಾ ಅಂದ್ಲು. ಯಾಕೆ ನಾಶ ಆಗಬೇಕದೆಲ್ಲ? ಕಾಠಿಣ್ಯ ಯಾಕೆ ಹುಟ್ಟಬೇಕು ಅಂತ ಅಂದೆ. ಅದು ನನಗೆ ಸಾಧ್ಯ ಇಲ್ಲ ಅಂತ ಆಕೆ ಅಂದ್ಲು. ಸಾಧ್ಯ ಮಾಡಿಕೊಳ್ಬೇಕು ಅಂತ ಮತ್ತೆ ಇದೇ ರೀತಿ ಚರ್ಚೆ ಆಗ್ತಾ ಹೋಯಿತು. ಇದೇ ವಿಷಯವನ್ನು 4-6 ದಿನ ಅವಳ ಜೊತೆ ಮಾತಾಡಿದೆ, ಚರ್ಚಿಸಿದೆ. ನನ್ನ ಕೋಮಲ ಭಾವನೆಗಳನ್ನು ಆಕೆ ಮುಂದೆ ತೋಡ್ಕೊಂಡೆ. ತುಂಬ ಮೃದುವಾಗಿ ತೋರೋ ಅವಳ ಬ್ರಹ್ಮಚರ್ಯೆಯ ಕಟ್ಟುನಿಟ್ಟನ್ನು ಹೇಗಾದರೂ ಸಡಿಲಿಸಬಹುದು ಅನ್ನೋ ನನ್ನ ಭಾವನೆ ಹುಸಿ ಆಗ್ತಾ ಹೋಯಿತು. ನನ್ನಲ್ಲಿ ಹತಾಶೆ ಬೆಳೀತಾ ಹೋಯಿತು. ಇವಳು ಕಠಿಣಳು, ಜೊತೆಗೆ ಕ್ರೂರಿ ಕೂಡ. ಶರೀರವನ್ನು ಬಿಟ್ಟ ಪ್ರೀತಿಯ ಕಲ್ಪನೆಯನ್ನು ನಾನು ಕೇಳಿದ್ದೀನಿ, ಓದಿದ್ದೀನಿ. ವಾನಪ್ರಸ್ಥಾಶ್ರಮದಲ್ಲಿ ವಿನಾ ಉಳಿದ ಹಾಗೆ ಅದು ಭಾವನೆಯನ್ನು ಬತ್ತಿಸುವಂತಹ ವ್ರತ ಅನ್ನಿಸ್ತು. ಇಷ್ಟು ಬೇಡಿಕೊಂಡ್ರೂ ತಿರಸ್ಕೃತ ಆಗಿದ್ದರಿಂದ ಇನ್ನು ಈ ಜನ್ಮದಲ್ಲಿ ಇವಳು ಮುಖ ನೋಡಬಾರ್ದು ಅನ್ನೋಷ್ಟು ಕೋಪ ಹುಟ್ಕೊಂತು. ಹೇಗಿದ್ರೂ ತಾಂತ್ರಿಕನಾಗಿ ನನ್ನ ದಾರಿ ಹುಡುಕೊಂಡು ನಾನಿದ್ದೆ. ಇವಳು ಆ ದಾರಿಯಿಂದ ನನ್ನನ್ನು ಚ್ಯುತಿಗೊಳಿಸಿದ್ಲು, ತಾನು ತಿರಸ್ಕಾರ ಮಾಡಿದ್ಲು. ದ್ವೇಷನೇ ಇವಳ ಮೂಲ ಭಾವ, ಪ್ರೀತಿ ಅಲ್ಲ ಅಂತ ನನಗನ್ನಿಸ್ತಾ ಹೋಯಿತು. ಹಾಗಂತ ಆಡಿನೂ ತೋರಿಸ್ದೆ. ಕೋಪಕ್ಕೆ ಸಿಕ್ಕೊಂಡು ವಿವೇಕ ಕಳ್ಕೋಬೇಡ, ತಾಳ್ಮೆಯಿಂದ ಯೋಚನೆ ಮಾಡು ಅಂತ ಅವಳಂದ್ಲು. ಕೋಪವನ್ನು ತಡೆಯೋ ಶಕ್ತಿ ಇಲ್ಲದಿದ್ರೂ ಕೂಡ ಕೋಪ ಪ್ರದರ್ಶನ ಮಾಡೋದು ನಾಚಿಕೆಯ ವರ್ತನೆ ಅನ್ನೋ ಒಂದು ಅರಿವು ನನ್ನಲ್ಲಿತ್ತು. ಹಾಗಾಗಿ ನಾನೇನು ಕೂಗಾಡಲಿಲ್ಲ. ದಿನ ಕಳೀತಾ ಅವಳು ಧ್ಯಾನದಲ್ಲಿ ಮಗ್ನಳಾಗ್ತಿದ್ಲು, ನಾಟಕಕ್ಕೆ ಹೋಗಿ ಅಭಿನಯಿಸ್ತಿದ್ಲು. ನನಗೆ ಹೊತ್ತು ಹೋಗ್ತಾ ಇರಲಿಲ್ಲ. ಭಾರಗೊಂಡು ನಿಶ್ಚಲವಾದ ಕಾಲನೇ ಶೂನ್ಯ ಆದಾಗ ಅನ್ನಿಸ್ತಿತ್ತು. ಉಳಿದ ಹಾಗೆ ನನ್ನ ಕೋಣೆಗೂ ಬಂದು ಗೋಡೆಗೊರ್ಗೆ ಕೂತು ಆಕೆ ಮಾತಾಡ್ತಿದ್ರು ಕೂಡ ಅವಳಿಗೂ ನನಗೂ ಮಧ್ಯೆ ಶೂನ್ಯ ಏರ್ಪಟ್ಟು ಭಾವ ಸಂಪರ್ಕ ಅನ್ನೋದು ಕತ್ತರಿಸಿ ಹೋಗಿತ್ತು. ಅವಳ ಮುಚ್ಚಟೆ ಅಕ್ಕರೆಗಳು ಎಲ್ಲವೂ ನಟನೆ ಅನ್ಸೋಕ್ಕೆ ಪ್ರಾರಂಭ ಆಯಿತು. ಅವಳು ನನ್ನೆದುರು ಕೂರೋದಕ್ಕಿಂತ ಧ್ಯಾನದಲ್ಲಿ ಕಣ್ಣು ಮುಚ್ಕೊಂಡಿರೋದು ಅಥವಾ ದೂರದ ನಾಟ್ಯ ಮಂದಿರದಲ್ಲಿ ಇರೋದೇ ಹೆಚ್ಚು ಸಹನೀಯವ ಅನ್ನಿಸ್ತಿತ್ತು. ಮನೆಯಲ್ಲಿರೋದು ಬೇಸರವಾಗಿ ನಗರದ ಬೀದಿಗಳಲ್ಲಿ, ನದಿ ತಟಗಳಲ್ಲಿ, ಊರಿನ ಪೂರ್ವ ಭಾಗಕ್ಕಿರೋ ಉದ್ಯಾನಗಳಲ್ಲಿ ಕಾಲ ಕಳೀತಾ ಇದ್ದೆ. ಅವಳ ಮನೆಯಲ್ಲೇ ಇದ್ದು ರಾತ್ರಿ ಮಲಗಿ ಬೆಳಗಿನ ಗಂಜಿ, ಮಧ್ಯಾಹ್ನದ ರಾತ್ರಿಗಳ ಊಟವನ್ನು ಅಲ್ಲೇ ಮಾಡ್ತಾ ಇದ್ದೆ. ಅವಳ ಮನೆಯನ್ನು ಬಿಟ್ಟು ಯಾಕೆ ಹೊರಗೆ ಹೋಗಲಿಲ್ಲ ನಾನು? ಅಥವಾ ಆ ನಗರವನ್ನೇ ಬಿಟ್ಟು ಬೇರೆಲ್ಲೂ ಯಾಕೆ ಹೋಗಲಿಲ್ಲ? ಹೊರಗೆ ನಡೆಯೋ ದಾರಿಯನ್ನೇ ಕಳ್ಕೊಂಡು ಬಿಟ್ಟಿದ್ನಾ? ಯಾವ ಗುರಿನೂ ಇರಲಿಲ್ಲ. ಎಲ್ಲಿಗೆ ಅಂತ ಹೋಗೋದು? ಹೀಗೆ ನಗರದಲ್ಲಿ ಸುತ್ತುವಾಗ, ಸಿಕ್ಕಿದವ್ರ ಜೊತೆ ಮಾತಾಡುವಾಗ ಒಂದು ವಿಷಯ ಸ್ಪಷ್ಟವಾಗಿ ತಿಳಿತಾ ಇತ್ತು. ಇತರ ಯಾವ ಊರುಗಳಲ್ಲಿ ನಾನು ನೋಡಿದ್ದಕ್ಕಿಂತಲೂ ಇಲ್ಲಿ ಹೆಚ್ಚಾಗಿ ಬೌದ್ಧರ ಪ್ರಭಾವ ಇತ್ತು. ಬೌದ್ಧೇತರ ಗುಡಿ ಗೋಪುರಗಳಿಗಿಂತಲೂ ಬೌದ್ಧ ಚೈತ್ಯ, ಸ್ತೂಪ ವಿಹಾರಗಳು ಹೆಚ್ಚಾಗಿದ್ದವು. ಬೌದ್ಧ ಮತಾವಲಂಬಿಗಳ ಸಂಖ್ಯೆ ಕೂಡ ಅಧಿಕವಾಗಿತ್ತು. ವಿಷ್ಣು, ಶಿವ, ಕಾಳಿ ಮೊದಲಾದ ದೇವ ಮಂದಿರಗಳಿದ್ದರೂ ಕೂಡ ಬೌದ್ಧ ಮಂದಿರಗಳ ಸಿರಿ ಸಂಪತ್ತುಗಳು ಅವುಗಳಿಗೆ ಇರಲಿಲ್ಲ. ಪೂರ್ವ ದೇಶಗಳಿಗೆ ಬಂದರೆ ಬೌದ್ಧ ಪ್ರಾಬಲ್ಯ ಇನ್ನೂ ಹೆಚ್ಚು ಅಂತ ಜನಗಳ ಜೊತೆ ಆಡಿದ ಸಂಭಾಷಣೆಗಳಿಂದ ತಿಳಿತಾ ಹೋಯಿತು. ಬುದ್ಧ ಹುಟ್ಟಿ ಬೆಳೆದು ಪ್ರಚಾರ ಮಾಡಿದ ಪ್ರಾಂತ್ಯಗಳಿವು. ಕ್ಷತ್ರಿಯನಾದ ಅವನು ಸ್ಥಾಪಿಸಿದ ಧರ್ಮ ಆಗಿರೋದ್ರಿಂದ ಕ್ಷತ್ರಿಯ ರಾಜರು ಅದರಲ್ಲಿ ಅಭಿಮಾನ ತಾಳಿ ಸ್ವೀಕರಿಸಿ ಪ್ರೋತ್ಸಾಹಿಸಿದರು. ಹೊರನೋಟಕ್ಕೆ ವೈದಿಕ ಧರ್ಮವನ್ನು ಸಮಾನವಾಗಿ ಕಂಡರೂ ಕೂಡ ಅರಮನೆ ಹೃದಯ ಎಲ್ಲಿದೆ ಅನ್ನೋದು ಅಧಿಕಾರಿಗಳಿಗೂ ಜನಸಾಮಾನ್ಯರಿಗೂ ಗೊತ್ತಿರ್ತಿತ್ತು. ಸುಸಂಘಟಿತವಾದ ಪ್ರಚಾರಕ ಸಂಘ ಪರಿಸ್ಥಿತಿಯನ್ನು ಬಳಸ್ಕೊಂಡು ಜನಗಳನ್ನು ಪರಿವರ್ತನೆ ಮಾಡ್ತಾ ಇತ್ತು. 1000 ವರ್ಷಕ್ಕೂ ಮೀರಿ ಈ ಪ್ರಾಬಲ್ಯ ಬೆಳೆದು ಬಿಟ್ಟಿತ್ತು. ಚಂದ್ರಿಕೆಗೆ, ಮಂಡಲಿಯ ಇತರರಿಗೆ ಈ ಪರಿಸ್ಥಿತಿಯಿಂದ ಕೆಡುಕು ಅನ್ನಿಸ್ತಿತ್ತು. ತಮ್ಮ ನಾಟಕಗಳಿಂದ ಅವರು ರಾಮ ಮತ್ತು ಕೃಷ್ಣರ ಮಹಿಮೆಗಳನ್ನು
ಜನರ ಹೃದಯದಲ್ಲಿ ಪ್ರಸಾರ ಮಾಡ್ತಾ ಇದ್ರು. ಆದರೆ ನನ್ನ ಮನಸ್ಸನ್ನು ಇದ್ಯಾವುದು ಕಲಕ್ತಾ ಇರಲಿಲ್ಲ. ರಾಮ ಕೃಷ್ಣರು ಕೂಡ ಕ್ಷತ್ರಿಯರೇನೆ, ಬುದ್ಧ ಕೂಡ ಕ್ಷತ್ರಿಯನೇ ಅನ್ನೋ ಒಂದು ಅಂಶ ಆಗಾಗ ಮನಸ್ಸಿಗೆ ಬರ್ತಿತ್ತು. ಆದರೆ ಬಹುತೇಕ ಶೂನ್ಯ ಆಗಿರ್ತಿದ್ದ ಮನಸ್ಸಿಗೆ ಇವೆರಡರಲ್ಲಿ ಯಾವುದರಲ್ಲೂ ಅರ್ಥ ಕಾಣಿಸ್ತಾ ಇರಲಿಲ್ಲ. ಯೋಗ ಧ್ಯಾನ ಸಾಧಿಸಲಿಲ್ಲ. ತಂತ್ರ ದಿಕ್ಕುಗೆಟ್ಟು ವಿಧಾನ ಅನ್ನಿಸ್ತು. ಇದೆಲ್ಲ ಹಾಗೆ ಬಹಳ ದಿನವೇ ಆಗಿತ್ತು. ನನಗೆ ಅರ್ಥ ಕೊಡೋ ದಾರಿಗೆ ಒಪ್ಪದೆ ಚಂದ್ರಿಕೆ ಮಹಾಶೂನ್ಯವನ್ನೇ ನಿರ್ಮಿಸಿಬಿಟ್ಟಿದ್ದಾಳೆ ಅಂತ ನನಗನ್ನಿಸ್ತಾ ಇತ್ತು. ಒಂದಿನ ಬೆಳಿಗ್ಗೆ ನನ್ನ ವಿಚಿತ್ರ ಮನಸ್ಥಿತಿಯಿಂದ ಬಿಡುಗಡೆ ಹೊಂದುವಂತಹ ಮಾರ್ಗವನ್ನು ಚಿಂತೆ ಮಾಡಿಕೊಂಡು ಗಂಗಾ ತಟದಲ್ಲಿ ಹೆಜ್ಜೆ ಹಾಕ್ತಾ ಇದ್ದೆ. ನದಿ ದಡದಲ್ಲಿ ಬೆಳೆದ ಊರುಗಳ ಜೀವನ ಸ್ವಾರಸ್ಯ ಇರೋದೇನೆ ಈ ನದಿಗಳ ತಟದಲ್ಲಿ. ಸ್ನಾನ ಮಾಡ್ತಾರೆ ಜನ, ಅಲ್ಲಿ ಬಟ್ಟೆ ಒಗಿತಾರೆ, ಈಜ್ತಾರೆ, ನಾವೆಗಳ ಸಂಚಾರ ಇರುತ್ತೆ. ದಂಡೆಯ ಮರಳು ಹಾಸಿಗೆ ಮೇಲೆ ಮಲ್ಲರ ಅಂಗ ಸಾಧನೆ ಮಾಡ್ತಿರ್ತಾರೆ. ಪರಸ್ಪರ ಹಲವು ಬಗೆಯ ಸ್ಪರ್ಧೆಗಳು ಮಾತ್ರವಲ್ಲದೆ ಮಿತ್ರರು ಭೇಟಿ ಆಗ್ತಾರೆ. ಮಿತ್ರಗೋಷ್ಠಿಗಳು ಕೂಡ ಅಲ್ಲೇ ನಡೆಯುತ್ತವೆ. ಸಂಜೆ ಹೊತ್ತಿನಲ್ಲಿ ಆರತಿಯನ್ನು ದೊನ್ನೆಯ ತೆಪ್ಪದ ಮೇಲೆ ತೀಲ್ ಬಿಡೋ ನಿಮಿತ್ತ ಮಹಿಳೆಯರು ಸೇರ್ತಾರೆ, ಕೂತು ಹರಡ್ತಾರೆ. ಎಲ್ಲಕ್ಕೂ ಕೂಡ ಅದೇ ಸ್ಥಳ. ಬೇಸಿಗೆಯಲ್ಲಂತೂ ತಂಪಾಗಿರುತ್ತೆ ಅಂತ ಸಂಜೆ ಎಷ್ಟು ಹೊತ್ತಾದ್ರೂ ಜನಸಂದಣಿ ನದಿ ತೀರದಲ್ಲಿ ಕರಗೋದೇ ಇಲ್ಲ. ಒಂದು ದಿವಸ ಬೆಳಗ್ಗೆ ನಾನು ಆ ಜನಜಂಗುಳಿ ಮಧ್ಯೆ ಗುರಿ ಇಲ್ಲದ ಹೆಜ್ಜೆ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ನನ್ನ ಎದುರಿಗೆ ಇಬ್ಬರು ಬಂದರು. ನನ್ನನ್ನು ನೋಡಿ ಅವರು ನಿಂತ್ಕೊಂಡ್ರು, ನಾನು ನಿಂತ್ಕೊಂಡೆ. ಒಬ್ಬರು ಬೌದ್ಧ ಭಿಕ್ಕುಗಳು, ಮತ್ತೊಬ್ಬರು ಬೌದ್ಧ ಗೃಹಸ್ಥರು. ಆ ಭಿಕ್ಕು ನನ್ನನ್ನು ನಾಗಭಟ್ರೆ ಅಂತ ಕರೆದು ಗುರುತಿಸಿದ್ದನ್ನು ತೋರಿಸಿದ್ರು. ಒಂದು ನಿಮಿಷದ ನಂತರ ಅವ್ರ ಹೆಸರು ನೆನಪಾಯಿತು ನನಗೆ. ಮಥುರೆಯಲ್ಲಿದ್ದ ವಜ್ರಪಾದ ಭಿಕ್ಕು ಅವರು. ಇನ್ನೊಬ್ಬರು ವಿಶ್ವಕರ್ಮ ಸ್ಥಪತಿ. ಗೃಹಸ್ಥ ವೇಷದಲ್ಲಿ ಇದ್ದರೂ ಕೂಡ ಸ್ಥಪತಿ ಬೌದ್ಧ ಧರ್ಮಕ್ಕೆ ಪರಿವರ್ತಿತರಾಗಿದ್ದಾರೆ ಅಂತ ಅವ್ರ ಮುಖ ನೋಡಿದ ತಕ್ಷಣ ನನಗೆ ಅನ್ನಿಸ್ತು. ವಿಶ್ವಕರ್ಮ ಜಾತಿಯವರು ಸಾಧಾರಣವಾಗಿ ಹಣೆಗಿಟ್ಕೊಳ್ಳುವಂತಹ ಶ್ರೀಗಂಧದ ಅಡ್ಡಗೆರೆ ಇರಲಿಲ್ಲ. ಕೊರಳಲ್ಲಿ ಯಜ್ಞೋಪವೀತನೂ ಇರಲಿಲ್ಲ. ಬಾಹ್ಯ ವಿವರಣೆಗೆ ಸಿಲುಕದ ಆದರೆ ಅಂತಃ ಪ್ರೇರಣೆಗೆ ತಿಳಿಯುವಂತಹ ಭಾವ ಪರಿವರ್ತನೆ ಅವರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ದೂರದ ಊರದಲ್ಲಿ ಸಂಧಿಸಿದ್ದು ಕೂಡ ಒಂದು ಕಾರಣ ಆಗಿ ನಾವು ತುಂಬ ಆತ್ಮೀಯತೆಯಿಂದ ಸಲಿಗೆಯಿಂದ ಮಾತಾಡಿದ್ವು. ಸ್ಥಪತಿ ಈಗ ತಥಾಗತ ಧರ್ಮಕ್ಕೆ ಶರಣ ಹೋಗಿರೋದು ನಿಜ. ಅವರು ಕಟ್ಟುತ್ತಿರೋ ಚೈತ್ಯನೂ ಪೂರ್ಣ ಆಗ್ತಾ ಇದೆ. ಮುಖ್ಯ ವಿಗ್ರಹ ಮತ್ತು ಹೊರಗೋಡೆಯ ನಡುಭಾಗದಲ್ಲಿ ಜೋಡಿಸುವಂತಹ ಕೆಲವು ವಿಗ್ರಹಗಳ ಮಾದರಿಯನ್ನು ನೋಡೋಕ್ಕೆ ಅಂತ ಈಗ ಅವರಿಬ್ಬರು ನಲಂದಕ್ಕೆ ಹೋಗ್ತಾ ಇದ್ದಾರೆ. ಮಥುರೆಯಿಂದ ನಾವೇಲಿ ಹೊರಟ ಅವರು ಪಾಟಲಿಪುತ್ರಕ್ಕೆ ಬಂದು 3 ದಿನಗಳಾಗಿದ್ವು. ಇಲ್ಲಿ ಇನ್ನೂ 1 ವಾರ ಇದ್ದು ನಲಂದಕ್ಕೆ ಪ್ರಯಾಣ ಮಾಡ್ತಾರೆ. ಈಗ ಪಾಟಲಿಪುತ್ರದ ದಕ್ಷಿಣ ಭಾಗಕ್ಕಿರುವ ಸ್ಥಿರಮತಿ ವಿಹಾರದಲ್ಲಿ ಇಬ್ಬರು ತಂಗಿದ್ದಾರೆ. ನನ್ನ ವಿಷಯ ಕೇಳಿದ್ರು. ಅವೆಲ್ಲ ವಿರಾಮದಲ್ಲಿ ಕೂತು ಹೇಳೋ ಅಂಥದ್ದಲ್ಲ, ಬಾಹ್ಯ ಘಟನೆಗಳ ಕಥನದಿಂದ ತಿಳಿಯೋ ಅಂಥದ್ದಲ್ಲ ಅಂತ ನಾನಂದೆ. ನಿಮ್ಮ ಮುಖ ನೋಡಿದ್ರೇ ಅದು ಅರ್ಥ ಆಗತ್ತೆ, ನಮ್ಮ ಜೊತೆ ಬನ್ನಿ ಅಂತ ವಜ್ರಪಾದರು ನನ್ನನ್ನು ವಿಹಾರಕ್ಕೆ ಕರೆದೊಯ್ದರು. ವಿಹಾರದ ಹೊರಭಾಗದಲ್ಲಿ ಬಿಕ್ಕುಗಳಲ್ಲದ ಅತಿಥಿಗಳಿಗೆ ಅಂತ ಹೇಳ್ಬಿಟ್ಟು ಕಟ್ಟಿದ್ದ ಒಂದು ಮನೆಯಲ್ಲಿ ಸ್ಥಪತಿಯನ್ನು ಇಳಿಸಿದ್ರು. ಬಿಕ್ಕು ವಜ್ರಪಾದರು ಒಳಭಾಗದಲ್ಲಿದ್ದರು. ನೀವು ಇವ್ರ ಜೊತೆ ಇರಿ, ಸಂಜೆ ಮಾತಾಡೋಣ ಅಂತ ಹೇಳ್ಬಿಟ್ಟು ವಜ್ರಪಾದರು ಒಳಗೆ ನಡೆದ್ರು. ಆನಂತರ ಮತ್ತೆ ಒಬ್ಬರು ಬಿಕ್ಕು ಜೊತೆಗೆ ಪಲ್ಲಕ್ಕಿಯಲ್ಲಿ ಕೂತು ನಗರಕ್ಕೆ ಹೋದರು. ನಮ್ಮಿಬ್ಬರಿಗೂ ಮಧ್ಯಾಹ್ನ ಊಟಕ್ಕೆ ಅನ್ನ, ಶಾಖ ಮತ್ತು ದಧಿಗಳ ಊಟ ಆಯಿತು. ನಾನು ಸ್ಥಪತಿಯನ್ನು ಕೇಳಿದೆ, ನಿಮ್ಮನ್ನು ಪರಿವರ್ತಿಸಿ ಎಷ್ಟು ದಿನ ಆಯಿತು ಅಂತ. ಅವರು ಹೇಳಿದ್ರು, ಯಾರೂ ಪರಿವರ್ತಿಸಲಿಲ್ಲ, ನನಗೇನೆ ಧರ್ಮದ ಅಂತರ್ಬೋಧೆ ಆಯಿತು. ಅದಕ್ಕೆ ಮನಪೂರ್ತಿ ಶರಣಾಗದಿದ್ದರೆ ನಾನು ಉತ್ತಮ ಸ್ಥಪತಿ ಆಗೋದಿಲ್ಲ ಅನ್ನೋದು ಜ್ಞಾನೋದಯ ಆಯಿತು ಅಂದರು. ನಾನು ಹೇಳಿದೆ, ಕಲಾವಿದ ಆದವನು ಅನುಭೂತಿಯಿಂದಲೇ ಅನ್ಯಧರ್ಮದ ಸತ್ವವನ್ನು ಗ್ರಹಿಸಿ ಒಡಮಾಡಿಸಬಲ್ಲ ಅಂತ ನೀವು ಅಂತಿದ್ರಲ್ವಾ ಅಂದೆ. ಆ ಮಾತಿಗೆ ಆತ ತಕ್ಷಣ ಉತ್ತರ ಹೇಳಲಿಲ್ಲ. ಅದು ತಪ್ಪು ಅಭಿಪ್ರಾಯ ಆಗಿತ್ತು ಅಂತಲೂ ಅನ್ನಲಿಲ್ಲ. ಆದರೆ ಅವನ ಮುಖದಲ್ಲಿ ಏನೋ ಒಂದು ರೀತಿಯ ಮುಜುಗರ ಕಾಣಿಸ್ತು. ಅವನಿಗೆ ಇನ್ನಷ್ಟು ಮುಜುಗರ ಮಾಡಬಾರ್ದು ಅಂದ್ಬಿಟ್ಟು ನಾನು ಆ ಮಾತನ್ನು ಮುಂದುವರಿಸಲಿಲ್ಲ. ಮಥುರೆಯ ವಿಷಯಗಳನ್ನು ಕೇಳ್ತಾ ವಿಷಯವನ್ನು ಅಂತರಿಸಿದೆ. ಆದರೆ ಆತನಿಗೆ ನಗರ ಜೀವನದ ಯಾವ ವಿವರವೂ ಗೊತ್ತಿರಲಿಲ್ಲ. ತಾನು ಕಟ್ತಿರೋ ಚೈತ್ಯ, ಅದರ ಪ್ರಗತಿ, ತನ್ನ ಸುತ್ತಮುತ್ತಲ ಇದ್ದಂತಹ ಬೌದ್ಧ ಕುಟುಂಬಗಳು ಮತ್ತು ವಜ್ರಪಾದರನ್ನು ಬಿಟ್ಟರೆ ಏನೂ ಗೊತ್ತಿರಲಿಲ್ಲ. ವಜ್ರಪಾದರು ಅಂದರೆ ಮಹಾನ್ ಗುರುಗಳು, ಮಹಾನ್ ಜ್ಞಾನಿಗಳು, ಮಹಾನ್ ಕರುಣಾಳುಗಳು,
ಭಗವಾನ್ ಬುದ್ಧನ ಬೋಧನೆಗಳೆಲ್ಲ ಮೈವೆತ್ತ ಮೂರ್ತಿ ಅಂತ ಭಾವಿಸ್ತಾನೆ. ಹೊಸದಾಗಿ ಪರಿವರ್ತಿತರಾದವ್ರಿಗೆ ಸಹಜವಾಗಿ ಅತಿ ಶ್ರದ್ಧೆ ಇರುತ್ತಲ್ವ, ಆ ಥರನೇ ಈತನಿಗೂ ಬೌದ್ಧರಲ್ಲಿ ಶ್ರದ್ಧೆ ತುಂಬಿತ್ತು. ಪಾಟಲಿಪುತ್ರದ ಹಲವಾರು ಭಾರಿ ವರ್ತಕರು ಧಮ್ಮಶರಣರು. ಅವರಿಂದ ಮಥುರೆಯಲ್ಲಿ ಕಟ್ಟೋ ಚೈತ್ಯಕ್ಕೆ ಧನ ಸಹಾಯ ಕೇಳಕ್ಕೆ ಅವರು ಈಗ ಇಲ್ಲಿ ವಿಹಾರ ಮುಖ್ಯರಾದ ಕಮಲಭದ್ರರ ಜೊತೆಗೆ ಹೋಗಿದ್ದಾರೆ. ಇಲ್ಲಿ ಒಂದು ವಾರ ತಂಗೋದು ಕೂಡ ಅದೇ ಉದ್ದೇಶದಿಂದ ಅಂತ ಅವರು ಹೇಳಿದರು. ಸಂಜೆ ಪ್ರಾರ್ಥನೆ ಧ್ಯಾನಗಳು ಎಲ್ಲ ಆದವು. ಆನಂತರ ವಜ್ರಪಾದರು ನನಗೆ ದರ್ಶನ ಇದ್ದರು. ವಿಹಾರದ ಒಳಭಾಗದ ಒಂದು ಕೋಣೆಯಲ್ಲಿ ಸಣ್ಣಗೆ ಉರಿಯೋ ಒಂದು ಸೊಡರನ್ನ ಮಧ್ಯ ಇಟ್ಟುಕೊಂಡು ನನ್ನ ಜೊತೆ ಮಾತಾಡಿದ್ರು. ನಿಮ್ಮ ಅಂತರಂಗದಲ್ಲಿ ಶಾಂತಿ ಇಲ್ಲ, ಬಣಬಣ ಅಂತಿದೆ, ಅದನ್ನು ನೀಗಲಿಕ್ಕೆ ನೀವೇನು ಮಾಡಿದ್ರಿ ಅನ್ನೋ ಪ್ರಶ್ನೆಯಿಂದ ಅವರು ಸಂಭಾಷಣೆಯನ್ನು ಪ್ರಾರಂಭ ಮಾಡಿದ್ರು. ಅದನ್ನು ಅವರು ಬೇರೆ ಯಾರಿಂದಲೂ ತಿಳಿದಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅನ್ಯಮನ ಪ್ರವೇಶ ಮೊದಲಾದ ಸಿದ್ಧಿಗಳನ್ನು ಸ್ವತಃ ಪಡೆದು ತಿಳಿದಿದ್ದ ನನಗೆ ಇದರಿಂದ ಆಶ್ಚರ್ಯ ಆಗಲಿಲ್ಲ. ಇಷ್ಟು ದೀರ್ಘಕಾಲ ಪ್ರತಿನಿತ್ಯ ಧ್ಯಾನ ಮಾಡೋ ಇವರಿಗೆ ಅಂಥ ಶಕ್ತಿ ಇದ್ದೇ ಇರುತ್ತೆ ಅನ್ನೋದನ್ನು ನಾನು ಸುಲಭವಾಗಿ ಅರ್ಥ ಮಾಡಿಕೊಂಡೆ. ಈ ಹಿಂದೆ ನಾನು ಇಬ್ಬರು ಗುರುಗಳಿಗೆ ನನ್ನ ಮನಸ್ಸನ್ನು ಒಪ್ಪಿಸಿದ್ದೆ. ಈಗ ಅಂತಹ ಶರಣ ಭಾವನೆ ಏನು ಬರಲಿಲ್ಲವಾದರೂ ಕೂಡ ಯಾರಾದರೂ ಒಬ್ಬರ ಜೊತೆ ನನ್ನ ಅಂತರಂಗವನ್ನೆಲ್ಲ ಬಿಚ್ಚಿ ಹೇಳ್ಕೊಳ್ಳೋ ಒಂದು ತುಡಿತ ನನ್ನಲ್ಲಿ ತುಂಬಿತ್ತು. ನಾಟಕದಲ್ಲಿ ಕೃಷ್ಣನ ಪಾತ್ರವನ್ನು ಬಿಟ್ಟು ಧ್ಯಾನಕ್ಕೆ ತೊಡಗಿದ್ದು, ಊರಲ್ಲಿದ್ದ ಹೆಂಡತಿಯ ಮನಃಪ್ರವೇಶ ಮಾಡಿದ್ದು, ಧ್ಯಾನ ಶಕ್ತಿ ನಷ್ಟ ಆಗಿದ್ದು, ತಂತ್ರ ದೀಕ್ಷೆ ಪಡೆದಿದ್ದು, ಯೋನಿ ಪೂಜೆ ಮಾಡಿದ್ದು, ಪ್ರೇಮಕ್ಕೆ ದೈಹಿಕ ತಳಹದಿಯನ್ನು ನೀಡೋಕ್ಕೆ ನಿರಾಕರಿಸುವಂತಹ ಚಂದ್ರಿಕೆ, ನನ್ನನ್ನು ಉದ್ದಕ್ಕೂ ಕಾಡ್ತಿರುವಂತಹ ಶೂನ್ಯ ಭಾವ ಎಲ್ಲವನ್ನೂ ಅವ್ರ ಹತ್ರ ತೋಡ್ಕೊಂಡೆ. ನಿನ್ನನ್ನು ಬಿಟ್ಟು ನನ್ನ ಚಿತ್ತ ಅತ್ತಿತ್ತ ಚಲಿಸ್ತಿಲ್ಲ ಅನ್ನೋ ಆಶ್ವಾಸನೆ ಕೊಡೋ ಅವರ ಕೇಂದ್ರೀಕೃತ ದೃಷ್ಟಿ ನಾನು ಸುರಿದುಕೊಳ್ಳೋದನ್ನು ಪ್ರೋತ್ಸಾಹಿಸ್ತಿತ್ತು. ಆ ದಿನ ಅವರು ಏನು ಮಾತಾಡಲಿಲ್ಲ. ಧ್ಯಾನ ಇಟ್ಟು ನಾನು ಹೇಳೋದನ್ನೆಲ್ಲ ಕೇಳಿದ್ರು. ಅನಂತರ ಹೇಳಿದ್ರು, ಸ್ಥಪತಿಗಳ ಜೊತೆ ಇರಿ, ನಾಳೆ ಇದೇ ಸಮಯದಲ್ಲಿ ಮಾತಾಡೋಣ ಅಂತ ಅಂದರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.